ದಾವಣಗೆರೆಯ ಅರಳಿಮರ ಸರ್ಕಲ್ ಬೇತೂರು ಬಳಿ ನಡೆದಿರತಕ್ಕಂಥ ಘಟನೆ. ಕಲ್ಲು ತೂರಾಟದಲ್ಲಿ ಇಬ್ಬರು ಪೊಲೀಸರು ಮತ್ತು ಹಲವರಿಗೆ ಗಾಯವಾಗಿದೆ. ಮೆರವಣಿಗೆಯಲ್ಲಿ ಹಿಂದೂ ಕಾರ್ಯಕರ್ತ ಸತೀಶ್ ಪೂಜಾರಿ ಅಂತ ಆತ ಭಾಗಿಯಾಗಿದ್ದಕ್ಕೆ ಕಲ್ಲು ತೂರಿದಾರಂತೆ. ಲಾಠಿ ಚಾರ್ಜ್ ಮಾಡಿ ಗಲಭೆಕೋರರನ್ನು ಪೊಲೀಸರು ಕೊನೆಗೆ ಚದುರಿಸಿದ್ದಾರೆ. ಅಷ್ಟಕ್ಕೆ ನಿಂತಿಲ್ಲ, ಅದು ಹಂತ ಹಂತವಾಗಿ ಒಂದೊಂದು ಕಡೆ ಸರ್ಕಲ್ ಹೋಗ್ತಾ ಇದ್ದಷ್ಟು ಕಲ್ಲು ತೂರಾಟ ಜಾಸ್ತಿ ಆಗ್ತಾನೇ ಇತ್ತು. ಇವೆಲ್ಲ ಪ್ರೀ ಪ್ಲ್ಯಾಂಡ್, ಇದು ಟೋಟಲಿ. ಇವರು ಕಲ್ಲು ತೂರಿದ್ರು ಅಂತ ಆ ಕಡೆಯಿಂದನೂ ಕಲ್ಲು ಎಸೆದಿದ್ದಾರೆ. ಎರಡೂ ಕಡೆಯಿಂದ ಕಲ್ಲು ತೂರಾಟ ಆಗಿದೆ. ಇಡೀ ರಾತ್ರಿ ಸ್ಥಳದಲ್ಲೇ SP ಮುಖಾಮ್ ಹೂಡಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಗೊಳ್ಳೋ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಅಲ್ಲಿ ಬಾಟ್ಲು ಬಿದ್ದಿರೋದು, ಗ್ಲಾಸ್ ಪೀಸ್ಗಳು, ಅದೇನು ಅದನ್ನು ಯಾಕೆ ತಂದಿದ್ರು ಅಂತ ಗೊತ್ತಿಲ್ಲ. ಗ್ಲಾಸ್ ಪೀಸ್ಗಳನ್ನ ಎಸೆದಿದ್ದಾರೆ, ಕಲ್ಲು ಎಸೆದಿದ್ದಾರೆ. ಆ ಕಲ್ಲು ಎಸೆತದಿಂದ ಪೊಲೀಸರಿಗೂ ಗಾಯ ಆಗಿದೆ, ಅಲ್ಲಿರೋ ಸಾರ್ವಜನಿಕರಿಗೂ ಗಾಯ ಆಗಿದೆ. ಗಣಪತಿ ಮೆರವಣಿಗೆ ವೇಳೆ ನಡೆದಿರೋ ಗಲಾಟೆ ಇದೆ. ಓಕೆ, ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ದಾವಣಗೆರೆಯಲ್ಲಿ ನಡೆದಂತಹ ಘಟನೆ ರಾತ್ರಿ ನಡೆದಿರೋದು. ನಗರದ ಮಟ್ಟಿಕಲ್ಲು ಏರಿಯಾಗೆ ಕಿಡಿಗೇಡಿಗಳು ನುಗ್ಗಿದಾರಂತೆ. ಫಸ್ಟು ಕಲ್ಲು ಹೊಡೆದ್ಬಿಟ್ಟು ಆಮೇಲೆ ಏರಿಯಾಗೆ ನುಗ್ಗಿದ್ದಾರೆ. ನುಗ್ಗಿಬಿಟ್ಟು ಮನೆಗಳಿಗೆ ಕಲ್ಲು ತೂರಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಮಟ್ಟಿಕಲ್ಲು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊದಲು ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೆಂಗಸರೆಲ್ಲ ಆಗ್ರಹ ಮಾಡಿದ್ದಾರೆ. ಕಲ್ಲು ತೂರಿದವರನ್ನ ಮನೆಗೆ ನುಗ್ಗಿ ಎಳ್ಕೊಂಡು ಹೋಗಿದ್ದಾರೆ ಪೊಲೀಸರು. ಯಾರ್ಯಾರು ಅಂದರೆ ಎಲ್ಲ ಲೋಕಲೈಟ್ಸೇ, ಗೊತ್ತಿರುತ್ತೆ ಯಾರು ಕಲ್ಲೆಸ್ತಿರೋ ಅಂತ ಅಂದ್ಬಿಟ್ಟು. ಒಬ್ಬೊಬ್ಬರನ್ನೇ ಹುಡುಕಿ ಎಳ್ಕೊಂಡು ಹೋಗಿದ್ದಾರೆ ಪೊಲೀಸರು. ಜೊತೆಗೆ SP ಉಮಾ ಪ್ರಶಾಂತ್ ಅವರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ತಗೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಗಣೇಶನ ಮೆರವಣಿಗೆ ವೇಳೆ ದೊಡ್ಡ ಮಟ್ಟದಲ್ಲೇ ಆಗಿದೆ. ನೋಡಿ, ಮನೆಯಿಂದ ನುಗ್ಗಿ ಎಳ್ಕೊಂಬರ್ತಾ ಇರೋದು. ಕಲ್ಲು ಹೊಡಿಬೇಕಾದ್ರೆ ಚೆನ್ನಾಗಿರುತ್ತೆ, ಈಗ ಮಾತ್ರ ಅಯ್ಯೋ ನಾನೇನೂ ಮಾಡಿಲ್ಲ ಅಂತ ಇವರಪ್ಪ ಅಮ್ಮ ಎಲ್ಲ ಅಯ್ಯೋ ನಮ್ಮ ಹುಡುಗ ತುಂಬ ಅಮಾಯಕ, ಅವನ ಆ ಜಾಗದಲ್ಲಿ ಇರಲೇ ಇಲ್ಲ. ಇದೆಲ್ಲ ಕಾಮನ್ ಕಥೆ, ಯಾವಾಗ ನಡೆದ್ರೂ ಇದೇ ನಡೆಯೋದು. ಸೊ ಗಣೇಶನ ಮೆರವಣಿಗೆ ವೇಳೆ ಕಲ್ಲು ತೂರಾಟ. ಇನ್ನಷ್ಟು ಮಾಹಿತಿಗಳು ಬರ್ತಾ ಇದೆ. ರಾತ್ರಿ ಇಡೀ ಹಳೆ ದಾವಣಗೆರೆಯಲ್ಲಿ ಪೊಲೀಸರು ಗಸ್ತು ತಿರುಗಿದಾರಂತೆ. ಪರಿಸ್ಥಿತಿ ಕಂಟ್ರೋಲಿಗೆ ತಗೋಬೇಕಲ್ಲ, ಪುನಃ ಕಲ್ಲೆಸೆದ್ರೆ ಅಂತ. ಅರಳಿಮರ ಸರ್ಕಲ್ KR ರಸ್ತೆಯಲ್ಲಿ ಕಲ್ಲು ತೂರಾಟ ಆಗಿದೆ. ಕಲ್ಲು ತೂರಾಟ ನಡೆಸಿದ ಕಿಡಿಗೇಡಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಈವರೆಗೂ ಎರಡೂ ಕಡೆಯಿಂದ ಒಂದು 20 ಜನಕ್ಕೆ ಬಂಧಿಸಿದಾರಂತೆ, 20ಕ್ಕೂ ಹೆಚ್ಚು ಜನರನ್ನು. ಕಲ್ಲು ತೂರಾಟ ಮಾಡಿ ಏರಿಯಾಗಳಿಗೆ ನುಗ್ಗಿದ್ದಾರೆ. ಮಟ್ಟಿಕಲ್ಲು, ಆನೆಕೊಂಡಗಳಲ್ಲಿ ಹಲವು ಮನೆಗಳಿಗೆ ಕಲ್ಲು ತೂರಿದ್ದಾರೆ. ಹಾಗಾಗಿ ಕಿಡಿಗೇಡಿಗಳನ್ನು ಮನೆಯಿಂದ ಹೊರಕ್ಕೆ ಎಳೆದು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವ್ರ ಮೇಲೆ ಆ್ಯಕ್ಷನ್ ತಗೋತಾರೆ, ಕಠಿಣವಾದ ಕ್ರಮ ತಗೋತಾರೆ. ಈ ಬಗ್ಗೆ SP ಉಮಾ ಪ್ರಶಾಂತ್ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ 144 ಸೆಕ್ಷನ್ ನಿಷೇಧಾಜ್ಞೆ ಜಾರಿ ಮಾಡುವ ಚಿಂತನೆಯಲ್ಲಿದ್ದಾರೆ. ಇವತ್ತು ನಾಳೆ ಒಂದು 2 ದಿನ ನಿಷೇಧಾಜ್ಞೆ ಹಾಕಬೇಕಾಗುತ್ತೆ, ಗೊತ್ತಿಲ್ಲ. ಇನ್ಯಾರೋ ಮತ್ತಿನ್ನೊಂದು ಕಲ್ಲು ಹೊಡೆದ್ರೆ ಮತ್ತೆ ಪರಿಸ್ಥಿತಿ ಶುರುವಾಗುತ್ತೆ ಹಾಗೇನೆ. ಅದಕ್ಕೋಸ್ಕರನೇ ಕಂಟ್ರೋಲಿಗೆ ತಗೋಬೇಕು ಅಂತಂದರೆ ಈ ಒಂದು ಕೆಲವೊಂದು ಕ್ರಮ ತಗೊಳ್ಳೇಬೇಕು. ಯಾರೋ ಸತೀಶ್ ಪೂಜಾರಿ ಅಂತೆ, ಹಿಂದೂ ಸಂಘಟನೆಯ ಮುಖಂಡ, ಅವನು ಭಾಗಿಯಾಗಿದ್ದಾನೆ ಅಂತ ಕಲ್ಲು ಹೊಡೆದಿದ್ದು. ನಿಜಕ್ಕೂ ಕೂಡ ಭಯ ಹುಟ್ಟಿಸೋ ರೀತಿಯಲ್ಲಿದೆ ಕಲ್ಲು ತೂರಾಟದ ವಿಡಿಯೋಗಳು. ಮೆರವಣಿಗೆ ಮೇಲೆ ಏಕಾಏಕಿ ಕಲ್ಲು ಎಸೆದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಪೊಲೀಸರು ಇದ್ದರು, ಅಲ್ಲಿ ಫ್ಲೆಕ್ಸ್ ಹಿಡಿದು ಪೊಲೀಸರು ಓಡಾಡಿದ್ದಾರೆ ಕಲ್ಲಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಎಷ್ಟೇ ನಿಯಂತ್ರಣ ಮಾಡಿದ್ರು ಕಲ್ಲು ತೂರ್ತಾನೇ ಇದ್ರಂತೆ. ಅರಳಿಮರ ಸರ್ಕಲ್ ಬಳಿ ಮೊದಲು ಶುರುವಾಯಿತು ಕಲ್ಲು ತೂರಾಟ. ಆಮೇಲೆ ಆ ಪ್ರೊಸೆಷನ್ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ನೋಡಿ, ಅಲ್ಲಿ ಫ್ಲೆಕ್ಸ್ ಹಿಡ್ಕೊಂಡು ಹೋಗ್ತಿರೋದು, ಯಾವನಾದರೂ ಕಲ್ಲು ಎಸ್ದುಬಿಟ್ರೆ ಅಂತ. ಅದಕ್ಕೆ ಅವ್ರ ಹತ್ರ ಬೇರೆ ಎಕ್ವಿಪ್ಮೆಂಟ್ಸ್ ಇರುತ್ತೆ ಕಲ್ಲು ತೂರಾಟ ಆಗದೇ ಇದ್ದಂಗೆ. ಬಟ್ ಅವ್ರ ಹತ್ರ ಪೊಲೀಸರ ಹತ್ರ ಇತ್ತೋ ಇರಲಿಲ್ವೋ ಗೊತ್ತಿಲ್ಲ. ಬಹಳ ಕಷ್ಟಪಟ್ಟಿದ್ದಾರೆ ಪೊಲೀಸರು ರಾತ್ರಿ ಇಡೀ. ಈಗ ಹೊರ ಜಿಲ್ಲೆಗಳಿಂದ ಕೂಡ ಪೊಲೀಸ್ ಫೋರ್ಸನ್ನು ಕರೆಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಹಾಗಾಗಿ ಸದ್ಯಕ್ಕಂತೂ ಪರಿಸ್ಥಿತಿ ಕಂಟ್ರೋಲ್ನಲ್ಲಿದೆ. ಬಟ್ ರಾತ್ರಿ ಇಡೀ ಅಲ್ಲಲ್ಲಿ ಈ ಥರ ಕಲ್ಲು ತೂರಾಟ ಆಗಿದೆ. ಇನ್ನು ದಾವಣಗೆರೆಯಲ್ಲಿ ಭದ್ರತೆಗೆ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಮಾಡಿದ್ದಾರೆ. ಕಲ್ಲು ತೂರಾಟ ಪ್ರಕರಣ ಸಂಬಂಧ ಈಗ ಹೆಚ್ಚಿನ ಭದ್ರತೆ ಬೇಕಲ್ಲ, ಹಾಗಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚು ಭದ್ರತೆಯನ್ನು ಪೊಲೀಸರು ವಹಿಸಿದ್ದಾರೆ.
ಚಿತ್ರದುರ್ಗ ಮತ್ತು ಹಾವೇರಿಯ ಪೊಲೀಸರನ್ನ ಕರೆಸ್ಕೊಂಡಿದ್ದಾರೆ, ಹೆಚ್ಚುವರಿ ಫೋರ್ಸ್ ಕರೆಸ್ಕೊಂಡಿದ್ದಾರೆ. ದಾವಣಗೆರೆಯಲ್ಲೇ ಉನ್ನತಾಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಎರಡು ಕೋಮಿನ ಮುಖಂಡರ ಜೊತೆ ಐಜಿಪಿ ರಮೇಶ್ ಮತ್ತು ಎಸ್ಪಿ ಉಮಾಪ್ರಶಾಂತ್ ಸಭೆಯನ್ನ ಮಾಡಿದಾರಂತೆ. ಶಾಂತಿಯುತ ವಾತಾವರಣ ಸೃಷ್ಟಿಗೆ ಉಮಾಪ್ರಶಾಂತ್ ಅವರು ಮನವಿ ಮಾಡಿಕೊಂಡಿದ್ದಾರೆ, ಮತ್ತೆ ಮತ್ತೆ ಪ್ರವೋಕ್ ಆಗಬೇಡಿ ಅಂತ. ಬಟ್ ಹಂಗಾಗಲ್ಲ. ಹಾಗೆ ಯಾಕೆಂದ್ರೆ ನೀವು ಶಾಂತಿ ಸಭೆ ಇದೆ, ಇದು ಎಲ್ಲ ಊರ್ಲೂ ಇದೇ ಕತೆ. ಮಾಡೋ ಎಲ್ಲ ಗಲಾಟೆ ಮಾಡಿಬಿಡೋದು, ಆಗೋ ಡ್ಯಾಮೇಜ್ ಎಲ್ಲ ಆದಮೇಲೆ ಶಾಂತಿ ಸಭೆ ಅಂತ. ಏನು ಶಾಂತಿ ಸಭೆ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಾವಣಗೆರೆಯಿಂದ ಪುನೀತ್ ಅವರಿಂದ ಪಡ್ಕೊಳ್ಳೋಣ. ಪುನೀತ್, ಈಗ ಘಟನೆ ಏನೋ ನಡೀತು, ಘಟನೆ ನಡೆದ ನಂತರ ನಾನು ಕೇಳ್ತಾ ಇರೋದು, ಪರಿಸ್ಥಿತಿಯನ್ನು ಹೆಂಗೆ ಕಂಟ್ರೋಲಿಗೆ ತೊಗೊಂಡಿದ್ದಾರೆ ಪೊಲೀಸರು? ಯಾವ ರೀತಿ ಎಕ್ಸ್ಟರ್ನಲ್ ಫೋರ್ಸ್ಗಳನ್ನ ಹಾಕ್ಕೊಂಡಿದ್ದಾರೆ? ಇವತ್ತು ನಾಳೆ ಎಲ್ಲ ಏನಾಗಬಹುದು ಪೊಲೀಸ್ ಕಡೆಯಿಂದ ಅಂತ? ಖಂಡಿತವಾಗ್ಲೂ ಅರವಿಂದ್, ಏನು ನಿನ್ನೆ ಸಂಜೆ 6 ಗಂಟೆಯಿಂದ 7 ಗಂಟೆ ಸುಮಾರಿಗೆ ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕೂಡ ಸಾಕಷ್ಟು ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಿದ್ರು ಕೂಡ ಕಲ್ಲು ತೂರಾಟ ಆಯಿತು. ಇದರಿಂದಾಗಿ ಪೊಲೀಸರು ಕೂಡ ಸಾಕಷ್ಟು ಒಂದು ಭದ್ರತೆಯನ್ನು ಕೂಡ ವಹಿಸಿದ್ರು. ಮತ್ತೆ ಮುಸ್ಲಿಂ ಮುಖಂಡರಾಗಿರ್ಬೋದು ಮತ್ತೆ ಹಿಂದೂ ಮುಖಂಡರ ಜೊತೆ ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಗಲಾಟೆ ಆಗ್ತವೆ ಅನ್ನುವಂಥದ್ದು ಸಾಕಷ್ಟು ಮಾಹಿತಿ ಇದ್ದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿ ಅರಳಿಮರ ಸರ್ಕಲ್ ಆಗಿರ್ಬೋದು ಮತ್ತೆ ಬೇತೂರು ರಸ್ತೆ, KR ರಸ್ತೆ, ಈ ರಸ್ತೆಗಳಲ್ಲಿ ಒಂದು ಭದ್ರತೆಯನ್ನು ಕೂಡ ವಹಿಸಿದ್ರು ಕೂಡ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ರು. ಕಲ್ಲು ತೂರಾಟ ನಡೆಸಿದ ನಂತರದಲ್ಲಿ 2 ಕಡೆಗಳಿಂದಲೂ ಕೂಡ ಕಲ್ಲು ತೂರಾಟ ಆಯಿತು. ಇದರಿಂದಾಗಿ ಪೊಲೀಸರು ಕೂಡ ನಿಯಂತ್ರಣ ಮಾಡೋದು ಕೂಡ ಕಷ್ಟ ಆಯಿತು. ಇದರಿಂದ ಅಲ್ಲಿರುವಂತಹ ಸ್ಥಳೀಯ ಮುಸ್ಲಿಂ ಮುಖಂಡರು ಕೂಡ ಒಂದು ಅಲ್ಲಿ ಅಂದ್ರೆ ಗಲಾಟೆಗೆ ಬಂದಂತಹ ಯುವಕರನ್ನ ತಡೆದು ಅವ್ರ ಕೈಯಲ್ಲಿ ಲಾಠಿ ಕೊಟ್ಟು ಅವ್ರನ್ನ ಕಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಬೇರೆ ಬೇರೆ ಕಡೆಗಳಲ್ಲಿ ಟೀಮ್ ಆಗಿ ವರ್ಕ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಒಂದೇ ಕಡೆ ಮಾಡ್ದೇನೆ KR ಮಾರ್ಕೆಟ್ ಆಗಿರ್ಬೋದು, ಆಸ್ಬಾವಿ ಸರ್ಕಲ್ ಮತ್ತೆ KR ರಸ್ತೆ, ಈ ಮುಖಾಂತರವಾಗಿ ಒಂದೊಂದು ಕಡೆ ಒಂದೊಂದು ಗುಂಪು ಈ ರೀತಿಯಾಗಿ ಕಲ್ಲು ತೂರಾಟ ನಡೆಸಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಪ್ರಮುಖವಾಗಿ ಪೊಲೀಸರನ್ನ ಆ ಕಡೆ ಡೈವರ್ಟ್ ಮಾಡಿ ಇನ್ನೊಂದು ಟೀಮ್ ಏನಿದೆ ಮಟ್ಟಿಕಲ್ ಆಗಿರ್ಬೋದು ಮತ್ತೆ ಆನೆಕೊಂಡ ಈ ಭಾಗಗಳಲ್ಲಿ ಬಂದು ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡೋದು ಮತ್ತೆ ಯಾರಿರ್ತಾರೋ ಅವ್ರನ್ನ ಹೊಡೆಯುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ನಾವು ದೃಶ್ಯಗಳು ನೋಡಬೇಕಾಗಿದೆ. ಏನು ನಿನ್ನೆ ರಾತ್ರಿ 1 ಗಂಟೆಯಿಂದ 2 ಗಂಟೆ ಸುಮಾರಿಗೆ ಮಟ್ಟಿಕಲ್ಲು ಪ್ರದೇಶಕ್ಕೆ ಸಾಕಷ್ಟು ಒಂದು 10 ರಿಂದ 15 ಜನ ಒಂದು ಯುವಕರ ಗುಂಪು ಬಂದು ಕಲ್ಲು ತೂರಾಟ ನಡೆಸಿದೆ. ಇಲ್ಲಿರುವಂತಹ ಸ್ಥಳೀಯರು ಸಾಕಷ್ಟು ಒಂದು ಭಯಭೀತರಾಗಿದ್ದಾರೆ. ಯಾಕಂತ ಹೇಳಿದ್ರೆ ನೆಮ್ಮದಿಯಾಗಿ ಮಲಗಿರ್ತಾರೆ, ಮಲಗಿದಂತ ಸಂದರ್ಭದಲ್ಲಿ ಏಕಾಏಕಿ ಕಲ್ಲು ತೂರಾಟ ಆಯ್ತು ಮತ್ತೆ ಮನೆಗಳಿಗೆ ಕಲ್ಲು ತೂರಾಟ ಆಯ್ತು ಅಂತಂದ್ರೆ ಸಾಕಷ್ಟು ಒಂದು ಭಯದ ವಾತಾವರಣ ಕೂಡ ಸೃಷ್ಟಿ ಆಗ್ತಿರುವಂತದ್ದು. ಸಾಕಷ್ಟು ಜನರು ಕೂಡ ಇಲ್ಲಿ ನೆರೆದಿದ್ರು. SP ಆದಂತಹ ಉಮಾಪ್ರಶಾಂತ್ ಅವರು ಬಂದು ಅವ್ರನ್ನ ಅಂದ್ರೆ ಸ್ಥಳೀಯರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಕೂಡ್ಲೆ ಅಂದ್ರೆ ಬೇರೆ ಕಡೆಯಿಂದ ಒಂದು ಟೀಮ್ ಏನಿದೆ ಅದು ಪೊಲೀಸರು ಯಾವ ರೀತಿಯಾಗಿ ನಿಯಂತ್ರಣ ಮಾಡೋದಕ್ಕೆ ರಾತ್ರಿ ಇಡೀ ಓಡಾಡ್ತು, ಅದೇ ರೀತಿಯಾಗಿ ಗಲಭೆ ಮಾಡೋದಕ್ಕೆ ಕೂಡ ಒಂದು ಟೀಮ್ ಓಡಾಡ್ತಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗುವಂಥದ್ದು. ಪ್ರಮುಖವಾಗಿ ಮಟ್ಟಿಕಲ್ ಏನಿದೆ, ಮಟ್ಟಿಕಲ್ ಏರಿಯಾ ಆಗಿರ್ಬೋದು ಮತ್ತೆ ವಿವಿಧ ಬಡಾವಣೆಗಳು ಕೂಡ ಕಲ್ಲು ತೂರಾಟ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ನಿವಾಸಿಗಳು ಸಾಕಷ್ಟು ಒಂದು ಭಯಭೀತರಾಗಿರುವಂಥದ್ದು. ಅರವಿಂದ್, ಪ್ರಮುಖವಾಗಿ ದಾವಣಗೆರೆಯ ಇನ್ನು ಮಟ್ಟಿಕಲ್ ಆಗಿರ್ಬೋದು, ಆನೆಕೊಂಡ ಈ ಭಾಗಗಳಲ್ಲಿ ಕೂಡ ಸಾಕಷ್ಟು ಒಂದು ಭಯಭೀತರಾಗಿದ್ದಾರೆ. ಮನೆಗೆ ಬೀಗವನ್ನು ಕೂಡ ಹಾಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು. ಇದರಿಂದಾಗಿ ಇಲ್ಲಿ ಪೊಲೀಸರು ಕೂಡ ನಿಯೋಜನೆ ಆಗಿರುವಂತದ್ದು. ನಿನ್ನೆ ರಾತ್ರಿಯಿಂದ ಪೊಲೀಸರು ನಿಯೋಜನೆ ಮಾಡಿದರೆ ಯಾವುದೇ ರೀತಿಯಂತಹ ಒಂದು ಅಹಿತಕರ ಘಟನೆ ನಡೆದೇ ರೀತಿಯಲ್ಲಿ ಒಂದು ಭದ್ರತೆಯನ್ನು ಕೂಡ ವಹಿಸಿರುವಂತದ್ದು. ರೈಟ್, ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟು ಸದ್ಯಕ್ಕೆ ಪರಿಸ್ಥಿತಿ ಈಗ ಹತೋಟಿಗೆ ಬಂದಿದೆ.